ಸೊ ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೂಲಕ ಮುಖಾಮುಖಿ ಆದರು. ಮೀಟಿಂಗ್ನಲ್ಲಿ ಏನೇನಾಯಿತು ಅನ್ನುವಂಥದ್ದೇ ಎಲ್ಲರಿಗೂ ಕುತೂಹಲ. ಈಗಷ್ಟೇ ಹೇಳ್ತಾ ಇದ್ನಲ್ಲ, ಆ ರೀತಿಯ ಮಾತುಗಳಾದುವಂತೆ. ಇದಕ್ಕೆ ಸಿದ್ದರಾಮಯ್ಯ ಅವರು ನಯವಾಗಿ ಉತ್ತರ ಕೊಟ್ಟರಂತೆ. ನಗ್ನಾಗ್ತಾನೆ ನಯವಾಗಿ ಉತ್ತರಿಸಿದಂತಹ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಅದಕ್ಕಿಂತ ಮುಂಚೆ ಮೀಟಿಂಗ್ನಲ್ಲಿ ಮುಖ್ಯವಾಗಿ ಏನೇನಾಯ್ತು ಇವತ್ತು, ಟೋಟಲ್ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನಾಟಿ ಕೋಳಿ ಫ್ರೈ, ಬೆಳಗ್ಗೆ ಕಾಲ್ ಸೂಪ್. ಸಿದ್ದರಾಮಯ್ಯ ನಾನ್ ವೆಜ್, ಬಂಡೆ ಫುಲ್ ವೆಜ್. ನೀವು ನಮ್ಮನ್ನ ನೋಡೋಕೆ ಬಂದಿದ್ರೆ ನಾವು ನಿಮ್ಮನ್ನ ನೋಡೋಕೆ ಬರಬಾರ್ದಾ? ಹೀಗೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಡೈಲಾಗ್ ಹೊಡೆದಿದ್ರು ಅನ್ಸುತ್ತೆ. ಅದೇ ಕಾರಣಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿಗಳನ್ನ ಮನೆಗೆ ಆಹ್ವಾನಿಸಿದ್ರು. ಮೂರ್ ಸಲ ನಮಸ್ಕರಿಸಿದ ಡಿಕೆ ಸುರೇಶ್. ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಉಪಹಾರ ಕೂಟಕ್ಕೆಂದು ಆಗಮಿಸಿದ್ದಾರೆ. ಡಿಸಿಎಂ ಡಿಕೆಶಿ ಬಹಳ ಖುಷಿಯಿಂದ ಬರಮಾಡಿಕೊಂಡ್ರು. ಇದೇ ವೇಳೆ ಮಾಜಿ ಸಂಸದ ಡಿಕೆ ಸುರೇಶ್ ಸಿಎಂಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು. ಬಳಿಕ ಸಿದ್ದರಾಮಯ್ಯ ಕಾಲು ಮುಟ್ಟಿ ಆಶೀರ್ವಾದ ಪಡೆದಿದ್ದಾರೆ. ಸಿಎಂಗೆ ತಾವೇ ತಿಂಡಿ ಬಡಿಸಿದ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಗೆದ್ದೆ ನಾಟಿ ಕೋಳಿ ರೆಸಿಪಿಗಳನ್ನ ಡಿಕೆಶಿ ಮಾಡಿಸಿದ್ರು. ಅಲ್ಲೇ ನಿಂತಿದ್ದ ಡಿಕೆ ಸುರೇಶ್ರನ್ನ ಸಿಎಂ ಪಕ್ಕದಲ್ಲೇ ಕೂರಿಸಿಕೊಂಡ್ರು. ಮನೆಗೆ ಬಂದ ಸಿಎಂಗೆ ಡಿಕೆ ಶಿವಕುಮಾರ್ ಊಟ ಬಡಿಸಿದ್ದಾರೆ. ಡಿಕೆಶಿ ಮನೆ ಊಟದ ಮೆನು. ಡಿಕೆಶಿ ಮನೆಯ ಮೆನು ಹೇಗಿತ್ತು ಅಂತ ನೋಡೋದಾದ್ರೆ, ಕನಕಪುರದ ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಸಾಂಬಾರ್, ನಾಟಿ ಕೋಳಿ ಕಾಲ್ ಸೂಪ್, ಇಡ್ಲಿ ಚಟ್ನಿ ಮಾಡಿಸಿದ್ರು. ನಾನು ನಾನ್ ವೆಜ್, ಇವನು ವೆಜ್. ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್, ಒರಿಜಿನಲ್ ಸಿಗೋದಿಲ್ಲ ಅಂತ. ತಮ್ಮ ಫಾರ್ಮ್ ನಲ್ಲೇ ಕೋಳಿ ಸಾಕಿದ್ದ ಡಿಕೆಶಿ. ಡಿಸಿಎಂ ತಮ್ಮ ಕನಕಪುರದ ಫಾರ್ಮ್ ನಿಂದ ತಂದಿದ್ದ ನಾಟಿ ಕೋಳಿಗಳನ್ನ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಸಾಕಿದ್ರು. ಅದೇ ಕೋಳಿಗಳಿಂದ ಸಿಎಂಗೆ ವಿಶೇಷವಾಗಿ ಆಹಾರ ತಯಾರಿಸಲಾಗಿತ್ತು. ಇದರಿಂದ ಉಪಮುಖ್ಯಮಂತ್ರಿ ತಮ್ಮ ಆತಿಥ್ಯದಲ್ಲಿ ತೋರಿದ ಆತ್ಮೀಯತೆ ಸ್ಪಷ್ಟವಾಗುತ್ತದೆ. ರಾಜಕೀಯ ಸಂದೇಶವೋ, ಸ್ನೇಹದ ಸಂಕೇತವೋ? ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೇವಲ ಆಹಾರಕ್ಕಾಗಿ ಮಾತ್ರವಲ್ಲ, ರಾಜಕೀಯ ತಂತ್ರ, ಆಡಳಿತದ ಚರ್ಚೆ ಮತ್ತು ಪರಸ್ಪರ ನಂಬಿಕೆಯ ಬಲವರ್ಧನೆಗೆ ವೇದಿಕೆಯಾಗಿ ಕೂಡ ಬಳಸಬಹುದು ಎಂಬ ಊಹಾಪೋಹಗಳು ಸಹಜವಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೊ ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೂಲಕ ಮುಖಾಮುಖಿ ಆದರು. ಮೀಟಿಂಗ್ನಲ್ಲಿ ಏನೇನಾಯಿತು ಅನ್ನುವಂಥದ್ದೇ ಎಲ್ಲರಿಗೂ ಕುತೂಹಲ. ಈಗಷ್ಟೇ ಹೇಳ್ತಾ ಇದ್ನಲ್ಲ, ಆ ರೀತಿಯ ಮಾತುಗಳಾದುವಂತೆ. ಇದಕ್ಕೆ ಸಿದ್ದರಾಮಯ್ಯ ಅವರು ನಯವಾಗಿ ಉತ್ತರ ಕೊಟ್ಟರಂತೆ. ನಗ್ನಾಗ್ತಾನೆ ನಯವಾಗಿ ಉತ್ತರಿಸಿದಂತಹ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಅದಕ್ಕಿಂತ ಮುಂಚೆ ಮೀಟಿಂಗ್ನಲ್ಲಿ ಮುಖ್ಯವಾಗಿ ಏನೇನಾಯ್ತು ಇವತ್ತು, ಟೋಟಲ್ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನಾಟಿ ಕೋಳಿ ಫ್ರೈ, ಬೆಳಗ್ಗೆ ಕಾಲ್ ಸೂಪ್. ಸಿದ್ದರಾಮಯ್ಯ ನಾನ್ ವೆಜ್, ಬಂಡೆ ಫುಲ್ ವೆಜ್. ನೀವು ನಮ್ಮನ್ನ ನೋಡೋಕೆ ಬಂದಿದ್ರೆ ನಾವು ನಿಮ್ಮನ್ನ ನೋಡೋಕೆ ಬರಬಾರ್ದಾ? ಹೀಗೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಡೈಲಾಗ್ ಹೊಡೆದಿದ್ರು ಅನ್ಸುತ್ತೆ. ಅದೇ ಕಾರಣಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿಗಳನ್ನ ಮನೆಗೆ ಆಹ್ವಾನಿಸಿದ್ರು.
ಮೂರು ಸಲ ನಮಸ್ಕರಿಸಿದ ಡಿಕೆ ಸುರೇಶ್. ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಉಪಹಾರ ಕೂಟಕ್ಕೆಂದು ಆಗಮಿಸಿದ್ದಾರೆ. ಡಿಸಿಎಂ ಡಿಕೆಶಿ ಬಹಳ ಖುಷಿಯಿಂದ ಬರಮಾಡಿಕೊಂಡ್ರು. ಇದೇ ವೇಳೆ ಮಾಜಿ ಸಂಸದ ಡಿಕೆ ಸುರೇಶ್ ಸಿಎಂಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು. ಬಳಿಕ ಸಿದ್ದರಾಮಯ್ಯ ಕಾಲು ಮುಟ್ಟಿ ಆಶೀರ್ವಾದ ಪಡೆದಿದ್ದಾರೆ. ಸಿಎಂಗೆ ತಾವೇ ತಿಂಡಿ ಬಡಿಸಿದ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಗೆದ್ದೆ ನಾಟಿ ಕೋಳಿ ರೆಸಿಪಿಗಳನ್ನ ಡಿಕೆಶಿ ಮಾಡಿಸಿದ್ರು. ಅಲ್ಲೇ ನಿಂತಿದ್ದ ಡಿಕೆ ಸುರೇಶ್ರನ್ನ ಸಿಎಂ ಪಕ್ಕದಲ್ಲೇ ಕೂರಿಸಿಕೊಂಡ್ರು. ಮನೆಗೆ ಬಂದ ಸಿಎಂಗೆ ಡಿಕೆ ಶಿವಕುಮಾರ್ ಊಟ ಬಡಿಸಿದ್ದಾರೆ. ಡಿಕೆಶಿ ಮನೆ ಊಟದ ಮೆನು. ಡಿಕೆಶಿ ಮನೆಯ ಮೆನು ಹೇಗಿತ್ತು ಅಂತ ನೋಡೋದಾದ್ರೆ ಕನಕಪುರದ ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಸಾಂಬಾರ್, ನಾಟಿ ಕೋಳಿ ಕಾಲ್ ಸೂಪ್, ಇಡ್ಲಿ ಚಟ್ನಿ ಮಾಡಿಸಿದ್ರು. ನಾನು ನಾನ್ ವೆಜ್, ಇವನು ವೆಜ್. ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಪೊಲಿಟಿಕಲ್ ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್ ಒರಿಜಿನಲ್ ಸಿಗೋದಿಲ್ಲ ಅಂತ. ತಮ್ಮ ಫಾರ್ಮ್ ನಲ್ಲೇ ಕೋಳಿ ಸಾಕಿದ್ದ ಡಿಕೆಶಿ. ಡಿಸಿಎಂ ತಮ್ಮ ಕನಕಪುರದ ಫಾರ್ಮ್ನಿಂದ ತಂದಿದ್ದ ನಾಟಿ ಕೋಳಿಗಳನ್ನ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಸಾಕಿದ್ರು. ಅದೇ ಕೋಳಿಗಳಿಂದ ಸಿಎಂಗೆ ವಿಶೇಷವಾಗಿ ಆಹಾರ ತಯಾರಿಸಲಾಗಿತ್ತು. ಇದರಿಂದ ಉಪಮುಖ್ಯಮಂತ್ರಿ ತಮ್ಮ ಆತಿಥ್ಯದಲ್ಲಿ ತೋರಿದ ಆತ್ಮೀಯತೆ ಸ್ಪಷ್ಟವಾಗುತ್ತದೆ. ರಾಜಕೀಯ ಸಂದೇಶವೋ ಸ್ನೇಹದ ಸಂಕೇತವೋ? ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೇವಲ ಆಹಾರಕ್ಕಾಗಿ ಮಾತ್ರವಲ್ಲ, ರಾಜಕೀಯ ತಂತ್ರ, ಆಡಳಿತದ ಚರ್ಚೆ ಮತ್ತು ಪರಸ್ಪರ ನಂಬಿಕೆಯ ಬಲವರ್ಧನೆಗೆ ವೇದಿಕೆಯಾಗಿ ಕೂಡ ಬಳಸಬಹುದು ಎಂಬ ಊಹಾಪೋಹಗಳು ಸಹಜವಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೊ ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೂಲಕ ಮುಖಾಮುಖಿ ಆದರು. ಮೀಟಿಂಗ್ನಲ್ಲಿ ಏನೇನಾಯಿತು ಅನ್ನುವಂಥದ್ದೇ ಎಲ್ಲರಿಗೂ ಕುತೂಹಲ. ಈಗಷ್ಟೇ ಹೇಳ್ತಾ ಇದ್ನಲ್ಲ, ಆ ರೀತಿಯ ಮಾತುಗಳಾದುವಂತೆ. ಇದಕ್ಕೆ ಸಿದ್ದರಾಮಯ್ಯ ಅವರು ನಯವಾಗಿ ಉತ್ತರ ಕೊಟ್ಟರಂತೆ. ನಗ್ನಾಗ್ತಾನೆ ನಯವಾಗಿ ಉತ್ತರಿಸಿದಂತಹ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಅದಕ್ಕಿಂತ ಮುಂಚೆ ಮೀಟಿಂಗ್ನಲ್ಲಿ ಮುಖ್ಯವಾಗಿ ಏನೇನಾಯ್ತು ಇವತ್ತು, ಟೋಟಲ್ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನಾಟಿ ಕೋಳಿ ಫ್ರೈ, ಬೆಳಗ್ಗೆ ಕಾಲ್ ಸೂಪ್. ಸಿದ್ದರಾಮಯ್ಯ ನಾನ್ ವೆಜ್, ಬಂಡೆ ಫುಲ್ ವೆಜ್. ನೀವು ನಮ್ಮನ್ನ ನೋಡೋಕೆ ಬಂದಿದ್ರೆ ನಾವು ನಿಮ್ಮನ್ನ ನೋಡೋಕೆ ಬರಬಾರ್ದಾ? ಹೀಗೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಡೈಲಾಗ್ ಹೊಡೆದಿದ್ರು ಅನ್ಸುತ್ತೆ. ಅದೇ ಕಾರಣಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿಗಳನ್ನ ಮನೆಗೆ ಆಹ್ವಾನಿಸಿದ್ರು. ಮೂರು ಸಲ ನಮಸ್ಕರಿಸಿದ ಡಿಕೆ ಸುರೇಶ್. ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಉಪಹಾರ ಕೂಟಕ್ಕೆಂದು ಆಗಮಿಸಿದ್ದಾರೆ. ಡಿಸಿಎಂ ಡಿಕೆಶಿ ಬಹಳ ಖುಷಿಯಿಂದ ಬರಮಾಡಿಕೊಂಡ್ರು. ಇದೇ ವೇಳೆ ಮಾಜಿ ಸಂಸದ ಡಿಕೆ ಸುರೇಶ್ ಸಿಎಂಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು. ಬಳಿಕ ಸಿದ್ದರಾಮಯ್ಯ ಕಾಲು ಮುಟ್ಟಿ ಆಶೀರ್ವಾದ ಪಡೆದಿದ್ದಾರೆ. ಸಿಎಂಗೆ ತಾವೇ ತಿಂಡಿ ಬಡಿಸಿದ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಗೆದ್ದೆ ನಾಟಿ ಕೋಳಿ ರೆಸಿಪಿಗಳನ್ನ ಡಿಕೆಶಿ ಮಾಡಿಸಿದ್ರು. ಅಲ್ಲೇ ನಿಂತಿದ್ದ ಡಿಕೆ ಸುರೇಶ್ರನ್ನ ಸಿಎಂ ಪಕ್ಕದಲ್ಲೇ